ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಹಣವು ಜಮಾವಾಗಿದೆ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇ ತಿಂಗಳಿನಲ್ಲಿ ಈಗಾಗಲೇ ಜಮಾವಾಗಿದೆ. ಇದೇ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ನೀವು ಮೊದಲೇದಾಗಿ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಮೊದಲೇದಾಗಿ ನೀವು ನೋಡಬೇಕಂದ್ರೆ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಇದೆ. ಆ ಆ್ಯಪ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆದರೆ 100% ಈ ರೀತಿಯಾಗಿ ಯಾವ ತಿಂಗಳು ಎಷ್ಟೆಷ್ಟು ಅಮೌಂಟ್ ಬಂದಿದೆ ಸಂಪೂರ್ಣವಾಗಿ ತಿಳಿದುಕೊಳ್ತೀರಿ. ಈಗ ಮೊದಲನೇದಾಗಿ ಹೋಗಿ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಇಲ್ಲಿ ನೀವು ಪ್ಲೇಸ್ಟೋರ್ನಲ್ಲಿ DBT ಕರ್ನಾಟಕ ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಆ್ಯಪ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, DBT ಕರ್ನಾಟಕ. ನಾನು ಆಲ್ರೆಡಿ ಈಗ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಆ್ಯಪನ್ನು DBT ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ. ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನ್ಯೂ ಯೂಸರ್ ಅಥವಾ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗ್ತೈತಿ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ಅದಾದ ನಂತರ ಈ ಬಾಕ್ಸ್ನಲ್ಲಿ ಟಿಕ್ಕನ್ನು ಮಾರ್ಕ್ ಹಾಕಿದ ನಂತರ ನೆಕ್ಸ್ಟ್ ಸ್ಲೈಡ್ ಓಪನ್ ಆಗ್ತೈತಿ. ಈಗ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಬನ್ನಿ. ನೀವು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ನಂತರ OTP ಯನ್ನು ಕಳಿಸಬೇಕು. ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗ್ತೈತಿ. ಆ OTP ಯನ್ನು ಎಂಟರ್ ಮಾಡಬೇಕು. ಅಕಸ್ಮಾತ್ ನಿಮಗೆ OTP ಹೊಡ್ಲಿಕ್ಕಂದರೆ 1 ನಿಮಿಷ ಕಾಲಾವಕಾಶ ನಂತರ ನೀವೇನು ಮಾಡಬೇಕಂದ್ರೆ ರೀಸೆಂಟ್ OTP ಯನ್ನು ಹೊಡಿಬೇಕು ರೀ. ಆವಾಗ ಖಂಡಿತ OTP ನಿಮ್ಗೆ ರಿಸೀವ್ ಆಕೈತಿ. ಒಂದೇ ಟೈಮ್ ರಿಸೀವ್ ಆಗೋದು 100%. ಇದಾದ ನಂತರ ನೀವೇನು ಮಾಡಬೇಕಂದ್ರೆ ವೆರಿಫೈ OTP ಹೊಡಿಬೇಕು. ವೆರಿಫೈ OTP ಹೊಡೆದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೈತಿ. ಕ್ರಿಯೇಟ್ MPIN ಅಂತ ಬರ್ತೈತಿ. MPIN ಅಂದರೆ ಇಷ್ಟೇ, ನಿಮಗೆ ಯಾವುದಾದ್ರೂ ಒಂದು ಈಸಿಯಾದ 4 ನಂಬರನ್ನು ಕೊಡಿ. ಇದು ನೀವು ಲಾಗಿನ್ ಮಾಡುವಾಗ ಈ ನಂಬರನ್ನು ಅಪ್ಲೈ ಮಾಡಿದರೆ ಮಾತ್ರ ನಿಮ್ಮದು ಆ್ಯಪು ಓಪನ್ ಆಗ್ತೈತಿ. ಇಲ್ಲಿ ಈಸಿಯಾಗಿ ನಂಬರ್ ಕೊಡ್ರಿ, ಅಥವಾ 2000, 2004, 2005 ಅಥವಾ 1 2 3 4 ಈ ರೀತಿಯಾಗಿ ಕೊಡಿ. ಮೊದಲೇದಾಗಿ ಎಂಟರ್ ಮಾಡಿ. ಅದಾದ ನಂತರ ಕನ್ಫರ್ಮ್ ಆಗಿ ರೀ ಎಂಟರ್ ಮಾಡಿ. ಅದಾದ ನಂತರ ಸಬ್ಮಿಟ್ ಕೊಡಿ. ನೀವು ಸಬ್ಮಿಟನ್ನು ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಫ್ಲೆಚ್ ಆಟೋಮೆಟಿಕ್ ಆಗಿರ್ತೈತಿ. ಇದಾದ ನಂತರ ನೀವು ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕಾಣಿರುವ ಓಕೆ ಬಟನನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಆನ್ ಆಗುತ್ತದೆ. ನೋಡಿ ವೀಕ್ಷಕರೇ, ನೀವು ಮೊಬೈಲ್ ನಂಬರ್ ಹಾಕಿದ ನಂತರ ಓಕೆ ಕೊಟ್ಟರೆ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೈತಿ. ಅತ್ಯಂತ ಸುಲಭ ರೀತಿಯಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಯಾವ ಬ್ಯಾಂಕಿಗೆ ಕೂಡ ಬಂದಿದೆ ಅಂತ ಸಂಪೂರ್ಣವಾಗಿ ಈ ಆ್ಯಪ್ನಲ್ಲಿ ನೀವು ತಿಳ್ಕೊಬೋದು. ಮೊದಲನೇದಾಗಿ ಇಲ್ಲಿ ಪೇಮೆಂಟ್ ಸ್ಟೇಟಸ್, ಸೆಂಡಿಂಗ್ ಸ್ಟೇಟಸ್ ಮತ್ತು ಪ್ರೊಫೈಲ್ ಮತ್ತು ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ಕೂಡ ಬರುತ್ತದೆ. ಈ ಆ್ಯಪನ್ನು ಗೌರ್ಮೆಂಟ್ದವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, DBT ಕರ್ನಾಟಕ ಅಂತ. ಯಾಕಂದರೆ ಇಲ್ಲಿ ಹಲವಾರು ರೀತಿಯ ಸ್ಕೀಮ್ಗಳನ್ನು ಆಧಾರ್ ಕಾರ್ಡ್ ಮುಖಾಂತರ ಹಣವನ್ನು ಜಮಾ ಮಾಡೋ ಮುಖಾಂತರ ಕಸ್ಟಮರ್ಗಳು ಇದೇ ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೇಕಂತ ಸುಲಭವಾಗಲಿ ಅಂತ ಈ ಆ್ಯಪನ್ನು ಬಿಟ್ಟಿದ್ದಾರೆ. ಈ ರೀತಿ ಬಂದ ನಂತರ ನೀವು ಏನು ಮಾಡಬೇಕಂದ್ರೆ ಪೇಮೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸ್ಕೀಮ್ ಅಂತ 2 ಸ್ಕೀಮ್ಗಳು ಬಂದಿದ್ದೇವೆ. ನೀವು ಯಾವ್ಯಾವ ರೀತಿ ಆಧಾರ್ ಕಾರ್ಡ್ ಮುಖಾಂತರ ಬೆನಿಫಿಷರಿಯಾಗಿ ಎಷ್ಟು ಸ್ಕೀಮ್ಗಳಿಗೆ ಅಪ್ಲೈ ಆಗುತ್ತೆ ಆ ಅಪ್ಲೈಗಳನ್ನು ಎಲ್ಲ ಬರ್ತವೆ. ಇದಾದ ನಂತರ ನೀವು 60 ವರ್ಷ ಮೇಲ್ಪಟ್ಟದವರಿಗೆ ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬರ್ತೈತಿ. ಅಂದರೆ ಪೆನ್ಷನ್ ಸ್ಕೀಮ್ 1200 ಪೆನ್ಷನ್ ಏನು ಬರ್ತೈತಿ ಅದು ಕೂಡ ಇದೇ ರೀತಿ ಚೆಕ್ ಮಾಡ್ಕೋಬೋದು. ಇದನ್ನು ಗೌರ್ಮೆಂಟ್ದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಅಂತ ಟೈಪ್ ಮಾಡಿದರೆ ನೀವು ಎಷ್ಟು ತಿಂಗಳಿಂದ ಅಮೌಂಟ್ ಜಮಾ ಆಗಿದೆ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಯಾವ್ಯಾವ ತಿಂಗಳು ಬಂದಿದೆ, ಯಾವ್ಯಾವ ತಿಂಗಳು ಬಂದಿಲ್ಲ ಸಂಪೂರ್ಣವಾಗಿ ಇದೇ ಆ್ಯಪ್ನಲ್ಲಿ ನೋಡ್ಬೋದು. ಟೋಟಲ್ ಆಗಿ ಇದು 19ನೇ ಕಂತಿನ ಹಣವು ಈಗಾಗಲೇ ಜಮಾವಾಗಿದೆ. 20ನೇ ತಾರೀಕಿನಂದು ಈಗಾಗಲೇ ಹಣವು ಜಮಾ ಆಗಿದೆ. ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅವರು ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ, ಹಂತವಾಗಿ ಹಾಕ್ತಾರೆ. ಒಂದಾದ ನಂತರ ಒಂದಾದ ಡಿಸ್ಟಿಕ್ಕಿಗೆ ಅಮೌಂಟನ್ನು ಹಾಕುವ ಕಾರಣ ಲೇಟಾಗಿ ಬರುತ್ತದೆ. ಆ ಕಾರಣ ನೀವು ಯಾವುದೇ ರೀತಿ ಬೇಜಾರನ್ನು ಪಡ್ಕೋಬೇಡಿ. ನಿಮಗೂ ಖಂಡಿತವಾಗಲೂ 19ನೇ ಕಂತಿನ ಹಣ ಜಮಾ ಆಗೇ ಆಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.